ನಮಸ್ತೆ, ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಎಕ್ಸಿಬಿಷನ್ಗೆ ಹೋಗಿದ್ದೋ 4 ಗಂಟೆಗೆ ಓಪನ್ ಇತ್ತು. ಅದು ಲಾಸ್ಟ್ ಡೇ ಆಗಿದ್ದರಿಂದ ಫ್ಯಾಮಿಲಿ ಎಲ್ಲ ಹೋಗಿದ್ದು. ಪಪ್ಪ, ಮಮ್ಮಿ, ಅಕ್ಕ, ಅವ್ರ ಮಗ, ನನ್ನ ಮಗ, ನಾನು, ಒಟ್ಟು 6 ಮೆಂಬರ್ಸ್ ಹೋಗಿದ್ದು. ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕು. ಟಿಕೆಟ್ ನಂತರ ಈ ಥರ ಫ್ಲವರ್ ಇರುತ್ತೆ. ಮತ್ತು ಹಾರ್ಟ್ ಶೇಪಲ್ಲಿ ಫ್ಲವರಲ್ಲಿ ಮಾಡಿದರು. ಅದೇನು ಆರ್ಟಿಫಿಷಿಯಲಲ್ಲಿ ಮಾಡಿದರು, ರಿಯಲ್ ಜನನೇ ಇಲ್ಲವಲ್ಲಪ್ಪ, ಸ್ವಲ್ಪ ಜನ ಇದ್ದಾರಲ್ಲ ಅಂದ್ಕೊಂಡು. ಬಟ್ ನೈಟ್ ಆಗ್ತಾ ತುಂಬ ಜನ ಬಂದುಬಿಟ್ಟಿದ್ರು. ಏಕೆಂದರೆ ಲಾಸ್ಟ್ ಡೇ ಅಲ್ವಾ, ಎಲ್ಲ ಹೋಲ್ಸೇಲಾಗಿ ಬಿಟ್ಬಿಟ್ಟಿರ್ತಾರೆ. ಈಗ 1000, 800ಗೆ, 500, 300ಗೆ ಈ ಥರ ಹೋಲ್ಸೇಲಾಗಿ ಬಿಟ್ಟಿರ್ತಾರೆ. ನಾವು ಫಸ್ಟೇ ಒಂದು ಸಲ ವಿಸಿಟ್ ಮಾಡಿದ್ರಿಂದ ನಾವೆಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದು. ಗುಜರಾತಿ ಬ್ಯಾಂಗಲ್ಸ್ ತುಂಬ ಚೆನ್ನಾಗಿತ್ತು ಮಾತ್ರ. ಬಟ್ ಲಾಸ್ಟ್ ಟೈಮ್ ಹೋದಾಗ ನಾವು ಪರ್ಚೇಸ್ ಮಾಡಿದ್ರಿಂದ ಈ ಸಲ ಏನು ಪರ್ಚೇಸ್ ಮಾಡಲಿಲ್ಲ. ಬಟ್ ಕಲೆಕ್ಷನ್ ಎಲ್ಲ ಖಾಲಿಯಾಗಿಬಿಟ್ಟಿತ್ತು, ಸ್ವಲ್ಪನೇ ಇದ್ದಿದ್ದು. ಬಟ್ ಚೆನ್ನಾಗಿತ್ತು. ಕಲೆಕ್ಷನ್ಗಳೆಲ್ಲ ಖಾಲಿ ಆಗಿಬಿಟ್ಟಿದ್ದು ಲಾಸ್ಟ್ ಡೇ ಆಗೋದ್ರಿಂದ ಎಲ್ಲ ಸ್ವಲ್ಪನೇ ಇತ್ತು. ಅವರು ತಗೊಳ್ಳಿ ಮೇಡಮ್, ಕಡಿಮೆನೇ ಹಾಕ್ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಕೆಲವೊಂದು ಮಾತ್ರ ನಮ್ಗೆ ಏನೇನು ಬೇಕು ಅದು ಮಾತ್ರ ಆಯ್ಕೆ ಮಾಡ್ಕೊಂಡು ತೊಗೋತಾಯಿದ್ದು. ಮ್ಯಾಜಿಕ್ ಮ್ಯಾಪ್ ಅಂತೆ, 100 ರೂಪೀಸ್ಗೆ 1. ತುಂಬ ಚೆನ್ನಾಗಿತ್ತು. ಇದು ತೊಗೊಂಡು ನೋಡಿ, ಸಾಂಬಾರು, ಆಯಿಲ್, ಕಾಫಿ ಎಲ್ಲ ಕ್ಲೀನ್ ಮಾಡಿ ನೋಡಿ. ಎಷ್ಟು? 100 ರೂಪಾಯಿ. ನಂತರ ಪಿಂಗಾಣಿದೆಲ್ಲ ಹೋಲ್ಸೇಲಾಗಿ ಕೊಡ್ತಾಯಿದ್ರು. ಮಾಮೂಲಿ ಸ್ಟಾಲ್ ಹಾಕಿದ್ರು. ಇದು ತುಂಬ ಚೆನ್ನಾಗಿತ್ತು. ಮನೆಗೆ ಯಾವ್ಯಾವ ಥರ ಐಟಮ್ಸ್ ಬೇಕಾದೆಲ್ಲ ತಗೊಂಡು ಸ್ಟಾಲ್ ಫುಲ್ಲು ಇತ್ತು. ಅದರಲ್ಲಿ ಬೇರೆ ಮಕ್ಳುಗಳು ಆಟ ಸಾಮಾನು ನೋಡಿದ ತಕ್ಷಣ ತಗೊಳ್ಳಿ ಮಮ್ಮಿ ಅಂತ ಇಟ್ಕೊಂಡ್ಬಿಟ್ಟಿದ್ರು. ನಮಗೂ ನೀಟಾಗಿ ನೋಡಿಸ್ಕೊಡ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಫಾಸ್ಟಾಗಿ ಮೂವ್ ಆಗ್ತಾಯಿದ್ದು. ಅಂದರೆ ಫಸ್ಟ್ ಟೈಮ್ ತೊಗೊಂಡ್ಬಿಟ್ಟಿದ್ವಲ್ಲ ಎಲ್ಲ, ಅದಕ್ಕೇ ಈ ಸಲ ಏನು ಅಷ್ಟು ತೊಗೊಂಡಿರಲಿಲ್ಲ. ಅವ್ರ ಮಕ್ಳುಗಳ್ಗೆ ಏನೇನು ಬೇಕೋ ಅದು ಮಾತ್ರ ಕುಡಿಸ್ಕೊಂಡು ತೊಗೊಂಡು ಹೋಗ್ತಾಯಿದ್ದು ಅಷ್ಟೇ. ಮನೆಗೆ ಏನು ತೊಗೊಳ್ಳಿಲ್ಲ ಈ ಸಲ. ತುಂಬ ಜನ ರಶ್ ಆಗಿಬಿಟ್ರು. ಆನಂತರ ಕಾಲೆಲ್ಲ ಪೇನ್ ಬರ್ತಿತ್ತು. ಒಂದು 10 ಮಿನಿಟ್ಸ್ ರೆಸ್ಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದು. ಅಲ್ಲಿ ಐ ಲವ್ ಮೈಸೂರು ಅಂತ ಇತ್ತು. ಸ್ವಲ್ಪ ಫೋಟೋಗಳು ತೊಗೊಂಡು ಮುಂದೆ ಹೋಗೋಣ ಅಂದ್ಕೊಂಡು ಒಂದು 10 ನಿಮಿಷ ರೆಸ್ಟ್ ತೊಗೊಂಡು ಆನಂತರ ಮಾಡೆಲ್ಗಳು ಮಾಡಿದರು. ತುಂಬ ಚೆನ್ನಾಗಿತ್ತು. ಇದು ಹಂಪಿಯ ಕಲ್ಲಿನ ರಥ, ಸೌದತ್ತಿ ಎಲ್ಲವನ್ನು ಮಾಡಿದರು. ಅದು ಜಾತ್ರೆ ಹೇಗೆ ಮಾಡ್ತಾರೆ ಅಲ್ಲಿ ಇದೆಯಲ್ಲ, ಸೌದತ್ತಿ ಎಲ್ಲವ ಜಾತ್ರೆ ಹೇಗೆ ಮಾಡ್ತಾರೆ, ತೇರು ಹೆಂಗೆ ಹೋಗ್ತಾರೆ, ಟಮಟೆ ಎಲ್ಲ ಹೇಗೆ ಬಡಿತಾರೆ, ಆ ಥರ ಎಲ್ಲ ಮಾಡೆಲ್ಗಳು ಮಾಡಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. 50 ರೂಪೀಸ್ ಕಲ್ಲಿನ ರಥದ್ದು ಇದೆಯಲ್ಲ, ಆ ಸ್ಟ್ಯಾಚುನ ಕೂಡ ಮಾಡಿದರು. ಅಂದರೆ ಟೂರಿಸಮ್ದು ಇದು ಫುಲ್ಲೆಲ್ಲ ಟೂರಿಸಮ್ದು. ಕ್ರೀಡೆದು ಹೇಗಿರುತ್ತೆ, ಟೂರಿಸಮ್ದು ಅಂದರೆ ಕ್ರೀಡಾ ಪ್ರವಾಸೋದ್ಯಮ ಹೇಗಿರುತ್ತೆ ಅದ್ರ ಬಗ್ಗೆ ಮಾಡಿದರು. ಪ್ರತಿಯೊಂದ್ರ ಬಗ್ಗೆ ಕೂಡ ಸಹ ಮಾಡಿದರು ಮಾಡೆಲ್ಸ್ಗಳನ್ನು. ಚೆನ್ನಾಗಿತ್ತು. ಬಟ್ ಟೈಮ್ ಇರಲಿಲ್ಲ ನಮಗೆ. ಅಂದರೆ 10 o'clockಗೆಲ್ಲ ಕ್ಲೋಸ್ ಮಾಡಿಬಿಡ್ತಿದ್ರು. ಸ್ವಲ್ಪ ಫೋಟೋ ಫ್ರೇಮ್ ಮಾಡಿ ಹಾಕಿದ್ರು ಗೋಡೆ ಮೇಲೆ. ಸಾಂಸ್ಕೃತಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಆಹಾರಗಳಾಗಿರ್ಬೋದು, ವೈವಿಧ್ಯಮಯ ಏನೇನು ಸಿಗುತ್ತೆ ಆ ಊರುಗಳಲ್ಲಿ ಏನೇನು ಫೇಮಸ್ ಅದೆಲ್ಲ ಪ್ರವಾಸಕ್ಕೆ ನಂತರ ಗ್ರಹಗಳ ಬಗ್ಗೆ ಮಾಡಿದ್ರು. 8 ಗ್ರಹಗಳ ಬಗ್ಗೆ ಮಾಡಿದರು. ಆದರೆ ಅಲ್ಲಿ ಲೈಟ್ ಇಲ್ಲದೆ ಇದ್ದದ ಕಾರಣ ಒಳಗೆ ಹೋಗಲಿಲ್ಲ. ನಾವು ಹೊರಗೇ ಬಂದ್ಬಿಟ್ಟು, ಅಂದರೆ ಲಾಸ್ಟ್ ಡೇ ಆಗಿದ್ದರಿಂದ ಲೈಟ್ ಹಾಕಿರಲಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ನಾವೇನು ಒಳಗೆ ಹೋಗಿರಲಿಲ್ಲ, ಹೊರಗೆ ಬಂದುಬಿಟ್ಟು. ಸರ್ಕಾರಿ ಇದು ನಮ್ಮ ಶಾಲೆ, ನಮ್ಮೂರ ಶಾಲೆ ಅಂತ ಕಾನ್ಸೆಪ್ಟಲ್ಲಿ ಮಾಡಿದರು. ನಲಿಕಲಿ ಕಾನ್ಸೆಪ್ಟಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಪೇಪರೆಲ್ಲ ಕ್ರಾಫ್ಟ್ ಮಾಡಿ ಅಂಟಿಸಿದ್ರು. ಮತ್ತು ಆರ್ಟ್ಸ್ ಮತ್ತು ಕ್ರಾಫ್ಟು, ಹ್ಯಾಂಡಲ್ಲಿ ಏನೇನು ಕ್ರಾಫ್ಟ್ಗಳು ಮಾಡ್ತಾರೆ ಅದೆಲ್ಲ ಮಾಡಿದರು. ಪೇಪರಲ್ಲಿ ಮಾಡೋದೆಲ್ಲ ಮಾಡಿಟ್ಟಿದ್ರು. ಮತ್ತು ಕಂಪ್ಯೂಟರ್ ಆಧಾರಿತ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದ್ರ ಬಗ್ಗೆಯೂ ಹೇಳಿದರು. ಮಾಡೆಲ್ ತುಂಬ ಚೆನ್ನಾಗಿ ಮಾಡಿದರು ಮಾತ್ರ. ಬಟ್ ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿತ್ತು. ನಲಿಕಲಿ ತರಗತಿಗೆ ಸ್ವಾಗತ ಅಂತ ಎಲ್ಲ ಬರೆದು ಬೋರ್ಡ್ ಮೇಲೆ ಚೆನ್ನಾಗಿತ್ತು. ಹಂಗೆ ಫೋಟೋನು ತೊಗೊಂಡು ಆನಂತರ ನಂದಿನಿದಿತ್ತು, KMFದು. ಅದು ಹೋದ ಸಲ ಹೋಗಿದ್ದರಿಂದ ನಾವು ಈ ಸಲ ಏನೂ ಹೋಗಲಿಲ್ಲ. ನನ್ನ ಜೀವನ ಮತ್ತು ನನ್ನ ಸಂದೇಶ ಅಂತ ಇತ್ತು. ವಾರ್ತಾ ಸಾರ್ವಜನಿಕ ಸಂಪರ್ಕ ಇಲಾಖೆ 5 ಯೋಜನೆಗಳನ್ನು ಜಾರಿಗೆ ತಂದಿರುವ ರೀತಿ ಮತ್ತು ಮಾಡೆಲ್ಗಳನ್ನ ಇಲ್ಲಿ ಮಾಡಿದ್ದಾರೆ. ಯುವ ನಿಧಿ ಫಸ್ಟ್ನೇದು,
ಸೆಕೆಂಡ್ನೇದು ಶಕ್ತಿ ಯೋಜನೆ, ಯಾವುದು, ಮೂರನೇದು ಅನ್ನಭಾಗ್ಯ ಯೋಜನೆ, ಹಾಗೆ ನಾಲ್ಕನೇದು ಗೃಹಜ್ಯೋತಿ, ಗೃಹಲಕ್ಷ್ಮಿ. 5 ಯೋಜನೆಗಳನ್ನ ಮಾಡಲಾಗಿ ಮಾಡಿದರು. ಚೆನ್ನಾಗಿತ್ತು. ಅದ್ರ ಬಗ್ಗೆ ಏನೇನು ಹೇಳಿದ್ರು ಪೀಪಲ್ಸ್ಗಳು ಅದನ್ನೆಲ್ಲ ಮಾಡಿದರು. ಕನ್ನಡಿಗರ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಕುರಿತು ಇರುವ ಇಲಾಖೆ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿದೆ. ಇದು 1951ರಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ ಎಂದು ಸ್ಥಾಪಿಸಲಾಗಿದೆ. ಪ್ರಸಿದ್ಧವಾಗಿ ಫಸ್ಟ್ನೇದು ಯಾರ್ಯಾರು ಮಾಡಿದರು, ಏನೇನು ಮಾಡಿದ್ರು, ಅವ್ರವ್ರದ್ದು ಏನೇನು ಕೊಡುಗೆ ಐತೆ ಅದ್ರ ಬಗ್ಗೆ ಎಲ್ಲ ಇದು ಫೋಟೋ ಫ್ರೇಮ್ ಹಾಕಿ ಮಾಡಿದ್ದಾರೆ. ಆಳಿದ ಮನೆತನಗಳು, ಅಕಾಡೆಮಿಗಳು, ಪ್ರಾಧಿಕಾರಗಳು, ಟ್ರಸ್ಟ್ಗಳು, ರಂಗಾಯಣ, ಸಂಶೋಧನಾ ಕೇಂದ್ರಗಳು, ಹೀಗೆ ಪ್ರತಿಯೊಂದು ಎಲ್ಲನೂ
ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್, ಕಮೆಂಟ್ ಆ್ಯಂಡ್ ಶೇರ್. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್, ಟೇಕ್ ಕೇರ್.